ಎಲೆ ವಿಧಿಯ ವಿರಾಟವೇ, ಈಗಲಾದರೂ ತೃಪ್ತಿಯಾಯಿತೇ ನಿನ್ನ ಮನಕ್ಕೆ? ದ್ವಾಪರ ಯುಗದಲ್ಲಿ ರಾಮ ಲಕ್ಷ್ಮಣರನ್ನು, ಕಲಿಯುಗದಲ್ಲಿ ನನ್ನನ್ನು ಬಿಡುವೆಯಾ? ಎಲೆ ವಿಧಿಯೇ, ಧಿಕ್ಕಾರವಿರಲಿ ನಿನ್ನ ಮಾಯಾ ಕೃತಂತ್ರಕ್ಕೆ. ಚಿಂತಿಸಿ ಚಿಂತಿಸಿ ಕೊರಗಿ ಫಲವಿಲ್ಲ ಸ್ವಾಮಿ, ದಯವಿಟ್ಟು ಸಮಾಧಾನ ತಂದುಕೊಳ್ಳಿ. ಸಮಾಧಾನ? ಈ ರೈತನಿಗೆ ಶಾಂತಿಯ ಸಮಾಧಾನ? ಜಯ ಜಯ, ಎತ್ತ ತಂದೆಯನ್ನು ಕಳೆದುಕೊಂಡಾಗ ಮಾಡಿಕೊಂಡ ಸಮಾಧಾನ. 4 ತಿಂಗಳ ಭೂಮಿಯಲ್ಲಿ ದುಡಿದು 68 ಚೀಲ ಸಿಂಗ ದಲಾಲಿ ಅಂಗಡಿಗೆ ಹಚ್ಚಿ ಬಂದಾಗ ಆ ಗುಡಾವಣಕ್ಕೆ ಬೆಂಕಿ ಬಿದ್ದು ಸುಟ್ಟ ಭಸ್ಮವಾದಾಗ ಮಾಡಿಕೊಂಡ ಈ ನಿನ್ನ ಸಮಾಧಾನ. ನಾನು ನನ್ನ ಗೆಳೆಯನನ್ನು ಗುಂಡಿನ ಬಲೆಗೆ ಕಳೆದುಕೊಂಡಾಗ ಮಾಡಿಕೊಂಡ ಸಮಾಧಾನ. ನನ್ನ ಹೆತ್ತ ತಾಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿ ಅದರಲ್ಲಿಯ ಒಂದು ಮಗುವನ್ನು ಕತ್ತು ಹೊಯ್ದಾಗ ಮಾಡಿಕೊಂಡ ಈ ನಿನ್ನ ಸಮಾಧಾನ. ಹಾಗಿದ್ದ ಮೇಲೆ ಇನ್ನೇನಂತ ನಿಮಗೆ ಸಮಾಧಾನ ಮಾಡಲಿ? ಇನ್ನೇನಂತ ಸಮಾಧಾನ ಮಾಡಲಿ? ನಮ್ಮ ಉಸಿರು ಇರುವವರೆಗೂ ಈ ಕಷ್ಟ ತಪ್ಪಿದ್ದಲ್ಲ ಸ್ವಾಮಿ, ನಮಗೆ ಈ ಕಷ್ಟ ತಪ್ಪಿದ್ದಲ್ಲ. ಕೇಳು ಜಯ ಕೇಳು, ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಾಗ ಮಾಡಿಕೊಂಡ ಈ ನಿನ್ನ ಸಮಾಧಾನ. ನನ್ನ ತಮ್ಮನನ್ನು ಯಾರೋ ಕದ್ದೊಯ್ದಾಗ ಮಾಡಿಕೊಂಡ ಈ ನಿನ್ನ ಸಮಾಧಾನ. ಜಯ ಸಮಾಧಾನ. ಒಂದೇ ಒಂದು ಮಗು ಸತ್ತೋದಾಗ ಅಂದಿನಿಂದ ಇಂದಿನವರೆಗೆ ಮಾಡಿಕೊಂಡ ಈ ನಿನ್ನ ಸಮಾಧಾನ. ಸ್ವಾಮಿ, ಇಷ್ಟೆಲ್ಲ ಸಮಾಧಾನ ಹೇಳಿದೆ ನಾನು, ಇನ್ನು ಏನಂತ ನಿಮಗೆ ಸಮಾಧಾನ ಹೇಳಲಿ? ಏನಂತ ಸಮಾಧಾನ ಹೇಳಲಿ ಸ್ವಾಮಿ? ಯಾರಪ್ಪ ನೀನು? ಯಾಕೆ ಈ ತಾಯಿಯ ಮುಂದೆ ಕಣ್ಣೀರಿಡುತ್ತಿದ್ದೀಯಾ? ಏನು ಈ ನಿನ್ನ ಮೈ ತುಂಬ ರಕ್ತ? ಏನು ನಿನ್ನ ಮುಖದ ರಕ್ತದಲ್ಲಿ ಈ ನಿನ್ನ ಕಣ್ಣಿನ ವ್ಯವಸ್ಥೆ? ಹೇಳು, ನಿನಗೆ ಯಾರಿಂದಾದರೂ ಏನಾದರೂ ತೊಂದರೆ ಆಯಿತಾ? ನಾನು ನಡೆದ ಬರುವ ದಾರಿಯಲ್ಲಿ ನಿನ್ನ 10 ಕಷ್ಟದ ನುಡಿಗಳನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಮತ್ತು ಮನಸ್ಸು ಕರಗಿ ಹೋಯಿತು. ಹೇಳು, ಏನಾಯಿತು ಹೇಳು. ಈ ರೀತಿ ಮನ ಕರಗುವಂತೆ ಮಾತನಾಡುವ ನೀನ್ಯಾರೋ ಕಂದ? ನಾನೊಬ್ಬ ಅನಾಥ. ಮೇಲಾಗಿ ನನ್ನನ್ನು ಅನಾಥ ರಕ್ಷಕ ಎಂದು ಕರೆಯುತ್ತಾರೆ. ಆ ಕತೆ ಹಾಗಿರಲಿ ಬಿಡಿ. ಮೊದಲು ಈ ನಿಮ್ಮ ಸ್ಥಿತಿ ಏಕೆ ಬಂತು ಅದನ್ನು ಮೊದಲು ಹೇಳಿ. ನನಗೇನಾಗಿದೆಯಪ್ಪ? ನಾನು ಚೆನ್ನಾಗಿದ್ದೇನಲ್ಲ, ನನ್ನ ಕಷ್ಟ ನಿನಗೇಕಪ್ಪ? ಇಲ್ಲಣ್ಣ, ಇಲ್ಲ. ನೀನು ಗಾಸಿಕೊಂಡು ಹೇಳುವ ನುಡಿಗಳು ಒಂದೇ ಎರಡೇ. ನಿನ್ನ ಗಾಸಿಕೊಂಡ ನುಡಿಗಳನ್ನು ಕೇಳಿ ನನ್ನ ಹೃದಯ ಸಾಗರ ಒಡೆದು ಹೋಗಿ ನಿಮ್ಮ 10 ಕಷ್ಟದ ನುಡಿಗಳಲ್ಲಿ ನನ್ನ ಕಡೆಯ ನುಡಿ ಒಂದನ್ನು, ನಿನ್ನ ಈ ಕೃತಿಗೆ ಕಾರಣವರು ಆದವರು ಯಾರೆಂದು ನನ್ನ ಮನ ಒದರಿ ಕೇಳುತ್ತಿದೆ. ಅವರನ್ನು ಕೊಲ್ಲೆಂದು. ತಮ್ಮ, ನಮ್ಮ ಹಣೆ ಬರಹಕ್ಕೆ ಹೊಣೆ ಯಾರಪ್ಪ? ನಾವು ಅನುಭವಿಸಬೇಕಾಗಿದ್ದು ನಮ್ಮ ಕರ್ಮಪ್ಪ, ನಮ್ಮ
ಇಲ್ಲಮ್ಮ ಇಲ್ಲ. ಮೂಕನ ರೋದನೆ ಮೂಕನ ತಾಯಿಗೆ ಗೊತ್ತೆಂಬಂತೆ ಈ ಅನಾಥ ರೋದನೆ ಈ ಅನಾಥನಾಗಿ ಕಾಡಿನಲ್ಲಿ ಬೆಳೆದ ನನಗೆ ಗೊತ್ತು. ನೀವು ಕಷ್ಟದ ನುಡಿಗಳಲ್ಲಿ ನುಡಿದ 10 ನುಡಿಗಳಲ್ಲಿ ನೀವು ಕೊಡೆಯ ನುಡಿ ಒಂದನ್ನು ನುಡಿದಿರಲ್ಲ. ನಿಮ್ಮ ಅವಳಿ ಮಕ್ಕಳಲ್ಲಿ ಒಬ್ಬ ಮಗ ಕಾಡಿನಲ್ಲಿ ತಪ್ಪಿಸಿಕೊಂಡು ಹೋದ ಅಂತ. ಆ ಮಗನೇ ನಾನೇಕೆ ಆಗಿರಬಾರದು? ಏನು ನೀನು ಅನಾಥನೇ? ನಿನಗೆ ತಂದೆ ತಾಯಂದರು ಇಲ್ಲವೇ? ಅಣ್ಣ ತಮ್ಮಂದರು ಕೂಡ ಇಲ್ಲವೇ? ನಿತ್ಯ ಕಷ್ಟಕ್ಕೆ ಹೆಗಲು ಕೊಟ್ಟು ಬದುಕುವ ನಿಮ್ಮಂತ ಬಡವರಿಗೆ, ಕಣ್ಣೀರು ಒರೆಸುವ ನನಗೆ ಅಣ್ಣ ತಮ್ಮಂದಿರಿಲ್ಲ. ಆಕಾಶವೇ ಹೊದಿಕೆ, ನೆಲವೇ ಹಾಸಿಗೆ, ಗಿರಿ ಕಂದರಗಳೇ ನನಗೆ ಅಣ್ಣ ತಮ್ಮಂದಿರು. ನಿಮ್ಮಂತವರೇ ನನಗೆ ಸಹೋದರರು. ಕಂದ, ಎಂಥ ಪವಿತ್ರವಾದ ಮಾತನಾಡ್ತಾ ಇದೆಯಪ್ಪ. ಹೌದಮ್ಮ ತಾಯಿ, ಹೌದು. ಕಠೋರ ಎಂಬ ಈ ಕುಟೀರದಲ್ಲಿ ನಿತ್ಯ ಹುಲಿ ಹಾಲು ಕುಡಿದು ಮೆರೆಯಬೇಕಾದಂತ ಈ ವೀರನಿಗೆ ನಿಮ್ಮ ಈ ಹೇಯ ಕೃತ್ಯವನ್ನು ಮಾಡಿದಂಥವನ್ನು ನೋಡಿ ನನ್ನ ಮನಸ್ಸು ಕರಗಿ ಹೋಗಿದೆ. ನನ್ನ ಪ್ರತಿಯೊಂದು ರೋಮವು ಕೂಡ ಕ್ರಾಂತಿವೀರನ ಖಡ್ಗ ಜಳಪಿಸಿ ಕೇಳುತ್ತಿದೆ, ಈ ಕೃತ್ಯವ ಎಸಗಿದವರನ್ನು ಕೊಲ್ಲೆಂದು. ತಮ್ಮ, ಸತ್ಯವನ್ನೇ ಸಾಯಿಸಿ ನಡೆಯುವ ಈ ಜಗತ್ತಿನಲ್ಲಿ ಕಷ್ಟಕ್ಕಾಗಿ ಸಂಬಂಧವನ್ನ ಕಳೆದುಕೊಂಡು ಹೋಗುವ ಈ ನಾಡಿನಲ್ಲಿ ರೈತನ ಏಳಿಗಾಗಿ ನಾನು ಬಡಿಸಿಕೊಂಡೆ. ಕೊನೆಗೂ ರೈತ ನಗಲಿಲ್ಲ, ಸರ್ಕಾರ ನೋಡಲೇ ಇಲ್ಲ ಅಂದಾಗ ಆ ಸಾಲಕ್ಕಾಗಿ ಬಡಿಸಿಕೊಂಡು ನಾನು ಈ ಮನೆಯಿಂದ ಹೊರನೂಕಿಸಿಕೊಂಡ ಪಾಪಿಕನಪ್ಪ, ನಾನು ಪಾಪಿ. ಅಣ್ಣ, ಯಾರು ಈ ಹೇಯ ಕೃತ್ಯವನ್ನು ಮಾಡಿದ ಪಾಪಿ ಬಕಾಸುರ? ಅವನೇ ಇದಾನಲ್ಲಪ್ಪ, ಈ 70 ಹಳ್ಳಿಯ ಬಡ ರೈತರನ್ನು ಬಡೆದು ತಿನ್ನುವ ನಾಲಾಯಕ ದೇವೇಗೌಡ. ದೇವೇಗೌಡ ದೈವತ್ವ ಶಕ್ತಿಯ ಮುಂದೆ ಎಲ್ಲರೂ ಸಮಾನರೆಂದು ಮನಸ್ಸಿನ ಖಿನ್ನತೆಯಿಂದ ನನ್ನ ತಲೆಯನ್ನು ಊದಿ ಈ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಆಸ್ತಿಯನ್ನು ಹೊಡೆದು ಅವರನ್ನು ಈ ರೀತಿ ಕೃತ್ಯ ಮಾಡಿಸಿದೆಯಲ್ಲ ನೀಚ. ಅದಲ್ಲದೆ ಆ ಕ್ರಾಂತಿವೀರನೇ ಈ ಕೆಲಸವನ್ನು ಮಾಡಿದ್ದಾನೆಂದು ಹೇಳಿ ಅವನನ್ನು ನನ್ನಿಂದಲೇ ಕೊಲ್ಲಬೇಕೆಂದು ಹೇಳಿ ನಿನ್ನ ಕೈಯಾರ ಕ್ರಾಂತಿ ಖಡ್ಗವನ್ನು ಕೊಟ್ಟೆಯಲ್ಲ ದೇವೇಗೌಡ. ದೇವೇಗೌಡ, ನೀನು ಕೊಟ್ಟ ಕ್ರಾಂತಿ ಖಡ್ಗದಿಂದಲೇ ನೀನು ಈಗ ಎಲ್ಲೇ ಇದ್ರು ನಿನ್ನನ್ನು ಸಂಹಾರ ಮಾಡೇ ಮಾಡ್ತೀನಿ ಅಣ್ಣ. ಅತ್ತಿಗೆ ತಮ್ಮ, ಯಾವ ಆಘಾತ? ನಾನು ನನ್ನಂತ ವೀರ ತಮ್ಮ ನೀನು ಯಾವುದನ್ನು ಅವಶ್ಯಕತೆ ಇಲ್ಲ. ಹೇಳು, ಏನಾಯ್ತು ಅಂತ ಹೇಳು ಅಣ್ಣ. ಹೆದರಿಕೆ ಆಗ್ಲೇಬೇಕಲ್ಲ ತಮ್ಮ, ಯಾಕಂದ್ರೆ ಅಯ್ಯೋ, ಕ್ರಾಂತಿವೀರ ನಿನ್ನ ತಮ್ಮನೇ. ಎಲ್ಲವೂ ವಿಚಿತ್ರವೇ ಸರಿ. ನಾನು ಅದನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ಈಗ
ಹತ್ಯಾಳ ಹೊಂಟಾಳ ಗಂಟಿ ಹೊಡೆದ ಹೊಡಿತಾಳ ಮೂಗ ಮುರಿತಾಳ ಗಿಟ್ಟಿ ಸೈಕಲ್ ಹತ್ಯಾಳ ಕನ್ನಡ ಸಾಧಿಸಿ ಹೊಂಟಾಳ ಗಂಟಿ ಹೊಡೆದ ಹೊಡಿತಾಳ ನನ್ನ ಮೂಗ ಮುರಿತಾಳ ಮ್ಯಾಗಿನ ನೆಗ ಮಲ್ಯ ಮತ್ತೆ ಜಮಲ ಹೊಂಟಾರ ಜಂಬ ಹೊಡೆದ ಹೋಗಲ್ಲ ಮ್ಯಾಗಿನ ನೆಗ ಮಲ್ಯ ಮತ್ತೆ ಜಮಲ ಹೊಂಟಾರ ಜಂಬ ಹೊಡೆದ ಹೋಗಲ್ಲ ಅಣ್ಣ ಹೊಡೆದಾಣ ಗಂಡಿ ಮಾಡ್ತಾಂಡ ಅಣ್ಣ ಹೊಡೆದಾಣ ಗಂಡಿ ಮಾಡ್ತಾಂಡ ಕೋಗಿಲೆಗೂ ಕಾಗೆಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಬಡವನಿಗೂ ಸಿರಿವಂತನಿಗೂ ಅನಿಸುವುದಿಲ್ಲ ಪ್ರೀತಿ ಚಂದ ಕೋಗಿಲೆಗೂ ಕಾಗೆಗೂ ಎಲ್ಲಿಂದೆಲ್ಲಿಗೆ ಸಂಬಂಧ ಬಡವನಿಗೂ ಸಿರಿವಂತನಿಗೂ ಅನಿಸುವುದಿಲ್ಲ ಪ್ರೀತಿ ಚಂದ ಕೃಷ್ಣ ಹೇಳಿದರು ಕೈ ಮುಗಿದರು ಕೃಷ್ಣ ಹೇಳಿದರು ಕೈ ಮುಗಿದರು ಪ್ರತಿ ದೇವರಿಗಾಗ ಕೈ ಮುಗಿಸಿ ಗೆಳತಿ ಅವರನ್ನು ಬಿಟ್ಟಿಲ್ಲ ಅವನು ಬಿಟ್ಟಿಲ್ಲ ಆ ರಾಧಾ ಕೃಷ್ಣ ಬಂದಗಲಿಲ್ಲ ಬಾದಾಮಿ ನನ್ನೂರ ನಂಬಲಿಲ್ಲ ಮುದುಕೂರ ನಾ ಬಾಳ ಹಚ್ಚಿಕೊಂಡವ ಅದನ್ನೆಲ್ಲ ಬಲಿ ದೂರ ನಾ ಬಾಳ ಹಚ್ಚಿಕೊಂಡವ ಅದನ್ನೆಲ್ಲ ಬಲಿ ದೂರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ಬಾದಾಮಿ ನನ್ನೂರ ನಂಬಲಿಲ್ಲ ಹುಡುಗೂರ ನಾ ಬಾಳ ಹಚ್ಚಿಕೊಂಡವ ಅದನ್ನೆಲ್ಲ ಬಲಿ ದೂರ ದಾಸಿನ ಪ್ರೀತಿ ದಾಸಿಗಿಲ್ಲ ದಾಟ ದಾಸಿನ ಪ್ರೀತಿ ದಾಸಿಗಿಲ್ಲ ದಾಟ ಮನಸ್ಸಿನ್ಯಾಗ ಇಲ್ಲದ ಮನಸ್ಸ ಯಾಕ ಮಾಡಬೇಕ ಮನಸ್ಸಿನ್ಯಾಗ ಇಲ್ಲದ ಮನಸ್ಸ ಯಾಕ ಮಾಡಬೇಕ ಚಂದುಳು ಚಲುವಿ ನನ್ನುಡುಗಿ ಹೋಗಿದ ಹೈಸ್ಕೂಲ ಸಾಲಿಗೆ ಕಾಯ್ಕೋದ ನಿಲ್ಲವ ಹಾದಿಗೆ ಹಾಕಿದವ ಚಂದನ ಸ್ಮೈಲಿಗೆ ಚಂದುಳು ಚಲುವಿ ನನ್ನುಡುಗಿ ಹೋಗಿದ ಹೈಸ್ಕೂಲ ಸಾಲಿಗೆ ಕಾಯ್ಕೋದ ನಿಲ್ಲವ ಹಾದಿಗೆ ಹಾಕಿದವ ಚಂದನ ಸ್ಮೈಲಿಗೆ ಕುಂದಾಗೋಟೆ ಆಡಿದ ಜಾಗ ಮರೆಯಾಗುವುದಿಲ್ಲ ಗೆಳತಿ ಮರೆಯಾಗುವುದಿಲ್ಲ ಬಗ್ಗುಂದ ನನ್ನೂರ ನಂಬಲಿಲ್ಲ ಹುಡುಗಾರ ಬಗ್ಗುಂದ ನಮ್ಮೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಚಗೊಂಡಾಕಿ ಅದಳೆಲ್ಲ ಬರದೂರ ನಾ ಬಾಳ ಹಚ್ಚಗೊಂಡಾಕಿ ಅದಳೆಲ್ಲ ಬರದೂರ ಲೇ ಅರುಣೆ ಯಾಕ್ಲೆ ನನ್ನ ನೋಡ್ರಿ ಕಡೆ ಅಂತೀಯ ಮಗನೆ ಯಾಕೆ ಕೊಡ್ಲೆ ನಮ್ಮ ಕೈನ ಬ್ಯಾಡ ಯಾಕ ಹಿಂಗಂದಿ ಏನಂದಲ್ಲ ಯು ಡೋಂಟ್ ಇಲ್ಲ 60 ಕಿಲೋ ಬೆಲ್ಲ ನಿಮ್ಮವ್ನ ನೀ ಸುಮ್ಮನಿಲ್ಲ ಅಂದೆ ಸಾಡ್ಲ ಬಿಡ್ರಿ ಏನ್ರ ಅಂತಾರಲ್ಲ ಅವ್ರು ಅವ್ರ ಸಣ್ಣ ಹುಡುಗರ ಅವ್ರ ಜೋಡಿ ಮಾತು ಬೇಡ ನನ್ನ ಜೋಡಿ ಮಾತು ನಾವಲ್ಲಪ್ಪ ನಂಗೆ ಸಣ್ಣರ ಬೇಕು ಕಷ್ಟ ಸುಖ ಏನ್ ಮಾಡ್ತೀನಿ ಅವ್ರನ್ನ ಪಾಪ ಸಣ್ಣ ಹುಡುಗರದವ ಕಷ್ಟ ಸುಖ ಮಾತಾಡಕ ನೀ ಏನ್ರಿ ವಿಚಾರ ಮಾಡಿ ಬೇರೆ ನಾನು ಅದನ್ನ ಹೇಳತ್ತಾನೆ ನೀ ಬೇರೆ ವಿಚಾರ ಮಾಡಬೇಡ ನಾ ಮಾಡಕತ್ತಿಲ್ಲ ನೀ ಮಾಡು ಅಂತ ಹೇಳಕತ್ತೀನಿ ಎಲ್ಲೋದ್ ನಮ್ಮ ಮಾವ ಇನ್ನೊಬ್ಬ ಮಕ್ಕೊಂಡ ಚಾರ ಕುಡಿಸಿ ಎದ್ದು ಹೇಳ್ತಾನೆ ನೋಡುನ ಮಾಮ ಮಾಮ ಬೋಲೋ ಭಾರತ್ ಮಾತಾ ಕಿ ಜೈ ಎಂದ ಬಾ ಇಲ್ಲ ಮಕ್ಕೊಂಡನ ಮಾಮ ಬಂದ 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 ಉಣ್ಣಾಕ ಕಣ್ಬೇಡ ಹುಡುಗಿ ನೀನು ಸಾವಕಾಶ ಸಂಸಾರ ನೋಡಿದಾಗ ಓಡಾಡಿ ಬಂದ ಬೇಕಂತೇಳಿ ಏನು ಬೇಕಂದ ಮಾಡಿಗೋ ಏನು ಹುಡುಗ ಸರಿ ನಾ ಅಂದ್ರೆ ಯಾರು ನನ್ನ ವರ್ಚಸ್ ಏನು ಗೊತ್ತೈತಿ ನಿಮ್ಮಿಬ್ರಿಗ ನಿನ್ನ ವರ್ಚಸ್ ನೋಡಿ ನಿನ್ನ ಬೆನ್ನ ಹತ್ತಿ ಬಂದೇನ ನಿನ್ನ ಅಣ್ಣ ಮಾಡಿ ತಿನ್ನಾಕ ಉಣ್ಣಾಕ ಕಣ್ಬೇಡಲಿ ನಾವು ಸಾರ್ ಸುಖಕ್ಕೆ ಬೇಕಂತ ಅಲ್ಲಿಂದ ಓಡಾಡಿ ಬಂದನಿಗೆ ಸಂಬಂಧ ಯಪ್ಪ ಹಾಗೆ ಬಿಡ್ರೆ ಪೋಗಣವರ ಬಸಲಿಂಗಪ್ಪನ ಮಕ್ಕಳ ನೋಡ್ರಿ ಈಗ ನನ್ನ ಮೈಂಡ್ ಫುಲ್ ಬಿಸಿ ಐತಿ ಮತ್ತೆ ಯಾಕೆ ಶಾರು ಮನಸ್ಸಿಲ್ಲದ ಮದುವೆ ಮಾಡಬೇಡ ನಂದು ಊರಿಗೊಂದ ಮನೆ ಐತಿ ಭೂಮಿಗೊಂದ ಹೊಲ ಐತಿ ರಾಮ ಲಕ್ಷ್ಮಣಂಗ 2 ಕಿಲಾರಿ ಊರ್ ಅದಾವ ಆ ಕಿಲಾರಿ ಊರಿಗೆ ಬೇಕು ನಾವು ತೋರಿಸ್ಲಿ ಗಾಡ್ ಮತ್ತಲ್ಲ ನಾ ಏನ್ ಹೇಳ್ತಾನೆ ಆ ಕಿಲಾರಿ ಊರಿಗೆ ಕೊಲಾರಿ ಬಂಡಿ ಓಡ್ಯ ನಮ್ ಒಕ್ಕೊಂದು ನಾಳೆ ಮಡವಾ ಅಜ್ಜನ್ ಜಾತ್ರೆ ಕರ್ಕೊಂಡು ಹೊಂಟ್ನಿ ಅಂದ್ರ ನಿದ್ದಿನ ಇಲ್ಲ ಈ ಬೌದ್ರ ಬಂಟಗ
ಯಾರು ಕೇಳಿ ನೀ ಹೇಳಿಯಪ್ಪ. ಸಿಂಗಾರ್ ಸಿಟಿಯಾಗ ಒಂದು ಬಿಲ್ಡಿಂಗ್ ಐತಿ, ಊರಾಗ ಒಂದು ಹೊಲ ಐತಿ, ಊರ್ ಸುತ್ತಾಗ ಒಂದು ಕಾರ್ ಐತಿ, ಊರಾಗ ಕೇಳಾಕ ಒಂದು ಸಂಗೀತ ಸಾಲ ಐತಿ, ಊರಾಗ ಹಲೋ ಅನ್ನಕ ಒಂದು ಮೊಬೈಲ್ ಐತಿ, ಹುಡುಗಿ ಮೊಬೈಲ್ ಐತಿ. ನೀವು ಅಂದ್ರೆ ತೋರ್ಸಾಕ್ ರೆಡಿ ಅದ ಹುಡುಗಿ, ತೋರ್ಸಾಕ್ ರೆಡಿ ಅದಾನ. ಬೇಡ ಬೇಡ ಹುಡುಗಿ ಬೇಡ. ನೀ ಮಾತ್ರ ಅದನ್ನ ತೆಗೆದು ತೋರಿಸ್ಬೇಡಪ್ಪ. ನನಗ ಬಂದ ಬಾಳ ಹೊತ್ತತೆ. ನಾನು ಮನೆಗೆ ಹೋಗ್ತೀನಿ. ಅದಕ್ಕ ಚಿನ್ನ ಇವನು ಮರತ ನನಗೆ ಕಿಲಾರಿ ವರಿ ಬಂಡಿ ಹತ್ತ. ಅವನು ಬಿಟ್ಟ ನನ್ನ ಕಾರ್ ಹತ್ತ ಹುಡುಗಿ, ಕಾರ್ ಹತ್ತ. ನಾನು ನಿನ್ನ ಹತ್ತಿನ ಬೇಕಾ ನಿನ್ನ ಸಾಕಪ್ಪ ಯಪ್ಪ. ಹತ್ತ ಗಿಟ್ಕೊಡ್ಲಿ ನಿಮ್ಮ ಹರಕ ಸೊಂಡಿನ ಶಾರು ನನ್ನ ಕಿಲಾರಿ ವರಿ ತೇರ್ ಹತ್ತ. ನಿನ್ನ ಹಣಿಗೆ ಹಾಕ್ತಾನ ಹೂ ಮುತ್ತಿನ ದಂಡಿ. ಒನ್ಸ್ ಮೋರ್ ಅನ್ನುವಂಗ ಆಡಿ ಹೊಡಿ ನಿನ್ನ ಹಾಡಿನ ಕೊಂಡಿ. ಮಾಮಂದಿ ಚಾಲ ಇಡದನ್ನ ಮಕ್ಕೊಂಡಿತ್ತ ಒಂದು ಈಗ ಎದ್ದದ ಬೆಳಕತ್ತೆ ತುರ್ರತ್ತ ಒಂದು ಹೇಳುದನವ. ಗಿಲಿ ಗಿಲಿ ಪೋರಿ ಜನುಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ. ಒಳಗದವ ಹೋಗ್ಲೇನವ. ನನ್ನ ಮೈಸಕಂತ ಹುಡುಗಿ ಗಗರಿ ಒಳಗ ಕೊಬ್ಬರಿ ತಂದಿ ಬೆಲ್ಲ ಸವರಿ ಬೆಲ್ಲ ಕೊಟ್ಟ ತಿನ್ನಿಸಿದೆಲ್ಲ ಮೈದನ ಮುಂಡಿ ತುಟಿಯ ಮ್ಯಾಲದ ಸರಸ ಗೆಳತಿ ರಚಿತ ರಾಮ ಕಣ್ಣಗ ಕಣತಿ ಪಕ್ಕ ಹುಡುಗಿ ಹಬಲಗ ಜಾತಿ ಹಸಿರ ಗಿಳಿ ನೋಡಿದಂಗ ನೋಡತಿ ಹೊಡಿಯಾಕ ಬಾಯಗ ರೈಸ ಮಸ್ತ ಐತಿ ಬೆಳಗಿ ಟಾಸ ಗದನ ಕೇರಿ ಮೂಗನ ರೈಸ ಮಣಿಗೊಂದ ಪಾಟಲ ಕಟಸ ಸಿಕ್ಕಲ್ಲಿ ಹವಯ ಬುಸ ಬುಸ ಕಬ್ಬಿನಾಗ ಕುರು ಕುರು ತಿನಿಸ ಸಿಕ್ಕಲ್ಲಿ ಹವಯ ಬುಸ ಬುಸ ಕಬ್ಬಿನಾಗ ಕುರು ಕುರು ತಿನಿಸ ದಿವಸ ದಿವಸ ನನ್ನ ಮನಸ್ಸ ನಿನ್ನ ಕಡೆಗೆ ನೀ ಕಳಿಸ. ಲಾಲ ಲಾಲ ಅವ್ರಪ್ಪ ಬಂದಲ್ಲಿ ಬಸಂದ್ರ ಒನ್ಸ್ ಮೋರ್. ವಾರೇ ವಾ, ಚಪ್ಪಾಳೆ ಹಾಕ್ರಿ ರಥ ಮತ್ತರಿಗೆ. ಲೇ ತಮ್ಮಗೌಡ್ರಿ, ಗಂಡಿಗೆ ಮದ್ಯಪಾನ ಒಳ್ಳೇದಲ್ಲ, ಹೆಣ್ಣಿಗೆ ಲವ್ ಸೀನ್ ಒಳ್ಳೇದಲ್ಲ. ಬಿಡ್ಲಾಕಿ ಕೈನ ಬಿಡ್ರು ಆಕೆ ಕೈನ. ಯಪ್ಪ ತಿಳ್ಬೇಡು. ನಾನು ಯವ್ವ ಯಪ್ಪ ಬಾಯಿ ಮುಚ್ಕೋರೋ ನಿಮ್ಮ ಅವನ ಗವಾಯಪ್ಪ. ಓಕೆ ನೀ ಯಾಕೆ ಹಾಯ್ತೀನಿ ಅಂತಿದಿ ಮಕ್ಕಳು ಮುರುಗ್ ಚೇರ? ತಿಂಡಿ ಹೆಚ್ಚಾಗಿ ಈ ಮಕ್ಕಳ ಮನ್ಯಾಗ ಬಾಳ ಬೀಸಾಕ್ ಬೆಳ್ಸೋಳಿಲ್ಲ ಒಂದು ಸೇರ. ಮಾಮಾರ ನಮಗ ಆಶೀರ್ವಾದ ಮಾಡ್ರಲ್ಲ. ಮಾಮಾರ ಆಶೀರ್ವಾದ ಮಾಡ್ರಿ. ಯಾರ್ಲೇ ಮಕ್ಕರ್ಯ ಜಾಡಿಸಿ ಮೇದಿಗೆ ಹೋದ್ನಿ ಅಂದ್ರ ನಿಮ್ಮ 3 ತಿಂಗಳು ನಿಂತು ಬರ್ತದ ಮಕ್ಕಳ್ರಿ. ಯಾಕ್ರಲಿ ಇಬ್ಬರಿಗೂ ಆಶೀರ್ವಾದ ಮಾಡಾಕ ಇದೇನು ಪಾಂಡವ್ರ ಕಾಲ ದ್ವಾಪರಿಗ ಅನ್ಲೇ? ಲೇ ಮಕ್ಕಳ್ರಿ, ಇದು ಕಲಿಯುಗ ಐತ್ಲೇ, ಕಲಿಯುಗ. ಸಾಯ್ತಂಬೆ ಯವ್ವ ಚಾರು. ಇನ್ನ ಸತ್ಯಲ್ಲೋ ಮುದಕ, ಈಗ ಒಳಿಗ್ ಹೊಂಟವ್ ನಿನ್ ಒಗ್ಯಾಕ. ಗಣಪತಿ ಗಣಪತಿ ಮೂರ್ಗು ಗಣಪತಿ ಬಪ್ಪ ಗಣಪತಿ ಬಪ್ಪ ಮೋರ್ಯ ಬಂಡಿ ಬಲ್ಲೆ ಸೋರ್ಯ. ಈಗ ಹೋಗಿ ಬಾಟ್ಲಿಂದ್ರ ಅವ್ನು ಇನ್ನ ಐತೆ ಕೆಲಸ ಐತೆ. ವಾ 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 ವಾ, ಏನ್ ಇಂಡಿಯಾ ರೀ, ಗೋಲ್ಡನ್ ಇಂಡಿಯಾ. ಈ ಗೋಲ್ಡನ್ ಇಲ್ಲಿ ಹೇರಿಕೊಳ್ತಾನೆ ನಾನೇ ಧನ್ಯ. ವಾ 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 ವಾ, ಈ ಇಂಡಿಯಾ ಸುತ್ತು ಗನ್ ಹಿಡಿದ ನನ್ನ ಮುದ್ದಿನ ಸೈನಿಕರು, ಇತ್ತ ಕಲಾವಿದರು, ಅತ್ತ ಕಲಾ ಪ್ರೇಮಿಗಳು
ಇತ್ತ ಕಲಾ ರಸಿಕರು ಅತ್ತ ರೈತರು ಇಲ್ಲೇ ನಾನು ಹೊತ್ಕೊಂಡ್ ನಿಂತಾವ ನೋಡ. ಈ ಕರಿ ನಾಯಿಗಳು ಇಲ್ಲೇ ನಿಂತದಾವ. ಮುದಕ ಒಗದ ಮುರಿತಾವ ನಿನ್ನ ಕಾಲ್ಗಳು ಒಗದ್ ಬಿಡ ಸುಚಾಪ ಏನ್ ಮಾಡಕ್ ಬರುದಿಲ್ಲ. ಮತ್ತ ಅಮ್ಮ ಒದ್ದಾಳಕ್ ನಾಯಿಗಳಿಗೆ ಹಿಂಗಳು ಅಂದ್ರೆ ಮತ್ತೆ ಒಗದ ಬಿಡ್ದವನ ಕೆಲಸ ಏನ್ ನಮ್ದ. ಯವ್ವ ಶಾರು ಮುರಿದ್ರಿ ಯವ್ವನ ಸೊಂಟ. ಯಪ್ಪ ಇವ್ರದ್ದು ಯಾಕೆ ಹಿಡಿಯಕ್ ಹೋಗಿದ್ದೀನಿ ಕಂಟಾನ. ಯವ್ವ ತಂಗಿ ಶಾರು ನಾವ್ ಹಿಂಗ ಇಲ್ಲೇ ನಿಂತರ ಈ ಮಕ್ಳು ಹಾಕ್ತಾರ ನಿನಗ ಮದ್ವೆನು 3 ಗಂಟೆ. ಮಾವ ಸರಿ ಇಲ್ಲ ಉಂಟ ನೀ ಹೊಡಿಬೇಡ ಪಂಟ ನಾನು ಅದನ್ನ ಬೌದ್ಧರು ಪಂಟ. ಈಗ ನೀ ಸೂಯಲ್ಲಿ ಹಾದ್ರ ಹಾಕ್ತವನು ಮಗನ ಇವತ್ತು ನಿನ್ನ ಮನೆಗೆ ಟೆಂಟ. ಮಕ್ಕಳ ನನ್ನ ಮನೆ ಸುತ್ತೋಯ್ತಿ ಮುಳ್ಳು ತಂತಿ ಕರೆಂಟ. ಅದನ್ನ ದಾಟಿ ನೀವು ಬಂದ್ರಿ ನಿಮಗ್ ಬಂತು ವಾರೆಂಟ. ಅಪ್ಪ ಮಕ್ಕಳು ಏನ್ ಮಾಡಕ್ ಆಗುದಿಲ್ಲ ಸುಮ್ಮ ಎದಕ್ಕೆ ತಮ್ಮ ನೀ ತಿಳ್ಕೊಂಡಿ ಆ ಮಾತಂಗ ಶಾರು ಯವ್ವ ತಾಯಿ ತಿಳ್ಕೊಳ್ಳೋಂಗ ಹೇಳ ನಮಗ ಒಂದ್ ಇಡ ನೀನ್ ಕೈ ತೋರ್ಸವ ಅವ್ರಿಗೆ. ನಮ್ದು ಏನಾದ್ರು ಡಬಲ್ ಮೀನಿಂಗ್ ನೋ ಸಿಂಗಲ್ ಮೀನಿಂಗ್. ಸರಿ ಏನಂದ್ಯಪ್ಪ? ಒಂದ್ ಇಟ ನಿನ್ ಇಟ ಕೈ ತೋರಿಸ್ವ ಅವ್ರಿಗೆ ಹ್ಯಾಂಗ ಏನ್ ಡಬಲ್ ಮೀನಿಂಗ್ ಕೈ ತೋರಿಸ್ದೆ ಹಂಗಲ್ ಬೇ. ಇದು ತಡಿ ಕೈ ತೋರ್ಸಂದಿಲ್ಲ. ಯಾವ್ದು ಎಡಗೈವ ಬಲಗೈವ? ಬಲಗೈ. ಇದು ನನ್ನ ಪಕ್ಷ, ನೀವ್ ಇದಕ್ಕ ಓಟ್ ಹಾಕ್ರಿ. ಇದು ನನ್ನ ಪಕ್ಷ. ಏನ್ ಬೇನಿ ಕೈ ತೋರ್ಸಂದಿಲ್ಲ ಹಂಗಲ್ ಬೇ. ಮತ್ತೆ ಹೆಂಗ? ಒಂದ್ ಇಟ ನಿನ್ ಪವರ್ ವರ್ಚಸ್ಸ ತೋರಿಸ ಮಕ್ಕಳಿಗೆ. ಆಕೆ ವರ್ಚಸ್ ನೋಡಿ ಬ್ಯಾನ್ ಆಯ್ತು ಬಂದವು ಮಾತ್ಸಾರ ನೀ ಯಾಕೆ ಅದನ್ನ ಮಾಡಾತಿ ಸುಮ್ ಕುಂದ್ರು ಉಂಟ ಮತ್ತೆ ತೋರಿಸ್ಲಿ ಅಲ್ಲ ಮತ್ ಹೌದಿಲ್ಲ ಮತ್ತೆ ಯಾಕೆ ಮಾತಾಡೋದು ಅದನ್ನ ಬಿಟ್ಟು ಬಿಡುದು ಪವರ್ ಗೊತ್ತಿಲ್ಲ ಮತ್ತೆ ಯಾಕೆ ತೋರಿಸೋದು ಮತ್ ಅದನ್ನೇ ಹೇಳತಾನಲ್ಲ ನಾನು ನಾರೇನ್ ಬೇರೆ ಹೇಳಿ ಮಾಮ ಸರ್ ಹಿಂದಕ್ಕೆ ನೀವಿಬ್ರು ಮೊದಲ ಹೇಳೋದಲ್ರಿ. ಕಿರಣ್ ಭಾಗ್ಯಹಳ್ಳಿ ಅವರು 100 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬಾ ಧನ್ಯವಾದಗಳು. ಯಪ್ಪ ಹೋಗೋಣ ಬಾ ಮನೆಗಿನ್ನ. ಹೋಗುಣ ಯವ್ವ ನಡಿ ನಿಂತ ಏನ್ ಮಾಡೋಣ? ಆತ ಹೋಗಿ ನಡ್ದು ಬಿಡ ಮತ್ತೆ ಇನ್ಯಾಕ ಹೋಗೋಣ ಅಂತ ಇವ್ರಿಬ್ರ ಮೇಲೆ ಒಂದು ರೆಕಾರ್ಡ್ ಅಂತ ಹೋಗೋಣ ಇಬ್ರು. ಏನಾಗೋದು ತಾನ ಈಗ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಅಪ್ಪ ಮಕ್ಕಳು ದಂಡ ಪಿಂಡ ನಾ ಏನ್ ಹೇಳತ್ತ ನಿನಗ ಮಗಳು ಬೆಳಿಗ್ಗೆ 4 ಊರಿ ಅಂಕರ್ ಆಗೇ ಬಿಡ್ತೀಯ. ಇದು ಪೂರಾ ಸಡ್ಲ ಆಗೈತಿ ನಾವು ದಂಡ ಪಿಂಡಿಗಳು ಅದು ಇನ್ನು ಇದ್ರೇಟ ಬೇಟ್ರೇಟ ಬಂದ್ ಬಿಡಲೆ ಹೋಗುನು ನೀವು ಹೋಗ್ಬಿಡ ಮಕ್ಕೊಂಬಣ್ಣಿ ವಾಪಸ್ಸಿನಿ ಬರ್ಬಣ್ಣಿ ಮಾಮ ಅವ್ನ ಒಟ್ಟು ಸೀನ್ ಕಟ್ ಮಾಡ್ರಿ ಅವನು ಅವ್ನಿದ ಮಂತೆ ಬಾಳ ಅವಸರ ಐತ ಒಂದು ಮಗಳ ಬರಬರ ನೀಡಿದೆ ನೀವು ಉತ್ತರ ಮತ್ತಿನ್ನೆಲ್ಲ ಲೂಸ್ ಆಗೈತೆ ಒಂದು ಏನ್ ಶಾಂತಿ ಇಲ್ಲ ಏನಿಲ್ಲವ ಏ ಮಾವ ಎಲ್ಲ ಮತ್ತ ವ್ಯವಸ್ಥೆ ಮತ್ತ ಒಕ್ಕುಂದಾಗ ಏ ಮಾವ ಮಿಕ್ಕಿದ ಮಕ್ಕಳದಾರ ಇವ್ರ ಯಾರು ಇವ್ರಕಿ ಮಿಕ್ಕಿದ ಮಗಳು ನಾ ಅದೀನಿ. ಹೌದಾ ಎಲ್ಲರೂ ಬಡ್ಕೊಂಡು ಮಾತೇನ್ರ ಇಡೀ ಬರವಿಗೆ ಮಿಕ್ಕಿದ ಮಗಳು ನಾ ಅದೀನಿ. ಇವ್ರಂದ್ರ ನನಗೇನು ಯವ್ವ ತಂಗಿ ಶಾರು ಈ ನಿಮ್ಮ ಅಪ್ಪನ ಹೊಟ್ಟೆ ಹುಟ್ಟಿದಕ್ಕೂ ನಾನ್ ಜನ್ಮ ಸಾರ್ಥಕ್ ಮಾಡಿ ನೋಡಿ ಬೇ ಶಾರು. ಯಪ್ಪ 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 ನಾ ಯಾರಿಗೆ ಹುಟ್ಟಿನೋ ನಾ ಯಾರಿಗೆ ಹುಟ್ಟಿನಿ ಯವ್ವ ನಿನಗ ಹುಟ್ಟಿನಿಲ್ಲ ಮತ್ತ ಬಾ ಸ್ಟ್ರಾಂಗ್ ಅದಿನ. ಹ್ಞೂ ಯವ್ವ ಅದಕ್ಕೆ ಏನೇ ಯವ್ವ ನಿನಗ ಹೋಗೋಣ ಬಾ ದಂಡಿ ಬಾಳೆ ಹೋಗುಣ ಯವ್ವ. ವಾಟು ಮೈ ಬ್ರದರ್ ನಮ್ಮ ಡ್ಯಾಡಿ ಯಪ್ಪ ನಿನ್ನೆಲ್ಲ ಬಿದ್ದತ್ ಅಂದ್ಕೊಂಡು ಏನು ಬಿದ್ದತ್ ನಮ್ಮ ಅಪ್ಪಂದು ತಂದು ಕೊಡ್ದ ಅವ್ರಂದ್ರೆ ಕರೆ ತಿಳ್ಕೊಂಡೆ ನಸು ಮಜಾಕ್ ಮಾಡ್ರ ಬಾ ನಡಿಬೇ ಹಂಗಾರ ಹೋಗೋಣ. ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಮಗನು ಬೆವರಿನ ಕೂಲಿಗಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ ರಗಡು ಮೀಸೆಗಾರ ಮನಸ್ಸೇ ಕೋಮಲ ನಿನ್ನ
ಮಗಳ ಅದ ಅಬುಲ್ ಅಬಿ ಬಾ ಹೋಗುನು ಹ್ಞೂ ಹೋಗುಣ್ರಿ ಬಾ ನಡಿ ಹೋಗೋಣ ಏ ನಿಂದರ್ಲಿ ಶಾರು ನಾನು ಬರ್ತಾನೆ ನಿಂದ್ರ ನಾ ಏನು ಮಾಡಿಲ್ಲ ಒಬ್ಬ ಎಲ್ಲಿ ಹೋಗುದ ಬೇಡ ಮುಗೀತು ಒಕ್ಕ ನಾನು ಮನಿ ಅಣ್ಣ ಡಾಕ್ಟರ್ ನಿಮಗೆ ಆರಾಮಾಗುತ್ತೆ ಅಂತ ಹೇಳಿದ್ದಾರೆ. ನಾಳೆ ನಿಮ್ಮ ಕಣ್ಣಿನ ಬಟ್ಟೆಯನ್ನು ಒಬ್ಬಿಸ್ತಾನಂತ ಹೇಳಿದ್ದಾರೆ. ಇವತ್ತೊಂದಿನ ಈ ಔಷಧಿಯನ್ನು ತೆಗೆದುಕೊಂಡು ಬಿಡಿ, ನಿಮಗೆ ಆರಾಮಾಗುತ್ತೆ. ತಮ್ಮ ತಮ್ಮ, ನನ್ನ ನಿನ್ನ ಸಂಬಂಧ ಯಾವ ಜನ್ಮದ ಋಣಾನ ಬಂದವೋ ನಾ ಕಾಣೆ. ನಿನ್ನೆ ದಿನ ನಿನ್ನ ಆಪರೇಷನಕ್ಕೆ ನಿನ್ನ ರಕ್ತವನ್ನು ಕೊಟ್ಟಾಗಿನಿಂದ ನಿನ್ನ ರಕ್ತದ ಜೊತೆ ನಿನ್ನ ರಕ್ತ ಸೇರಿಕೊಂಡು ನನಗೆ ನನ್ನ ತಾಯಿಯ ನೆನಪಾಗ್ತಾ ಇದೆಯಪ್ಪ. ನನ್ನ ತಾಯಿಯ ನೆನಪಾಗ್ತಾ ಇದೆ. ಎಂತ ಮಾತನಾಡ್ತಾ ಇದೀಯಣ್ಣ? ಈ ಸೂರ ತಮ್ಮ ನಿನ್ನೊಂದಿಗಿರುವಾಗ ನೀನು ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ನಿನ್ನೆಯಿಂದ ನಾನು ಆ ತಾಯಿಯ ಕೈತುತ್ತನ್ನು ಉಂಡಾಗಿನಿಂದ ನನ್ನ ಮನಸ್ಸಿನ ಚಿತ್ರಣವೇ ಬದಲಾಗಿ ಹೋಗಿದೆ. ಹಿಂದಿನ ಜನ್ಮದಲ್ಲಿ ನಾನೇ ಏಕೆ ನಿನ್ನ ತಮ್ಮನಾಗಿ ಬರೋದಣ್ಣ? ಹೌದೇನಪ್ಪ, ಎಂಥ ಮಾತಾಡ್ತೀಯಪ್ಪ ನೀನು. ಅಣ್ಣ ಅಣ್ಣ ನಾವಿಬ್ರು ಒಡ ಹುಟ್ಟಿದ ಅಣ್ಣ ತಮ್ಮಂದಿಗರು ಆಗಿದ್ರು ಬಂತು, ಆಗದಿದ್ರು ಬಂತು. ನಾವೀಗ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಂತೆ ಇದ್ದೀವಲ್ಲ, ಅಷ್ಟೇ ಸಾಕು ಅಣ್ಣ. ಅತ್ತಿಗೆ ಅತ್ತಿಗೆ ತೆಗೆದುಕೋ ಈ ಔಷಧಿ ಬಾಟಲಿಯನ್ನು. ಜಯ, ಅತ್ತಿಗೆ, ಏ ಅತ್ತಿಗೆ, ಅತ್ತಿಗೆ. ಹೇಳಪ್ಪ ಮೈದನ, ಎಲ್ಲಿ ಹೋಗಿದ್ದರು ಅತ್ತಿಗೆ ಇಲ್ಲಿವರೆಗೆ? ಔಷಧಿಗಾಗಿ ನಾನು ಆಚೆ ಹೋಗಿದ್ದೆಪ್ಪ. ಛೇ ಅತ್ತಿಗೆ, ಆ ಔಷಧಿಯನ್ನು ನಾನು ಇವಾಗ ತೆಗೆದುಕೊಂಡು ಬಂದಿದ್ದೇನೆ. ತೆಗೆದುಕೋ ಈ ಅತ್ತಿಗೆ ಈ ಔಷಧಿಯನ್ನು. ಅಣ್ಣನಿಗೆ ತಾಸಿಗೊಮ್ಮೆ ಈ ಔಷಧಿಯನ್ನು ಹಾಕು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಆಯ್ತಪ್ಪ, ಹೋಗಿ ಬಾ. ಅದನ್ನು ನಾನು ಚೇಂಜ್ ಮಾಡಿ ನನ್ನ ಅಸಿಡ್ ಮಿಶ್ರವನ್ನು ಬಾಟ್ಲಿಯನ್ನು ಆ ಸ್ಥಳದಲ್ಲಿ ಇಟ್ಟು ಕಾಯಂ ಅವನು ಕಣ್ಣು ಹೋಗುವಂತೆ ಮಾಡಿ ಈ ಅನಾಥರಿಗೆ ನಾನೇ ರವಿವರ್ಮ ಅಂತ ಮೆರೀತಿರ ಕ್ರಾಂತಿ ರವಿಕಾಂತ. ಹಿಂದೆ ಮುಂದೆ ನೋಡ್ತಾ ಇರು ಈ ಗಜರಾಜನ ಕೈ ಚಳಕ. ಆ ಗೌಡನನ್ನು ಬಹುಮಾನ ಗೆಲ್ಲಿಸೊಂದು ಆ ಕಳ್ಳ ಜೈರನ್ನು ಬಚ್ಚಿಟ್ಟು ನಮಗೆ ಆಚಾರ ಮೂಡಿಸಿದೆ ಅಲ್ಲ ಮಗನೇ. ಇನ್ನು ಮುಂದೆ ನನ್ನ ಕೈಯಲ್ಲಿ ಏನು ನಿನ್ನ ಆಟ ನಡಿಲ್ಲ. ನಿನ್ನ ಸಿಂಹ ಗರ್ಜನೆಯನ್ನು ಎಂದು ಈ ಒಂದೇ ಔಷಧಿಯನ್ನು ನಿನ್ನ ಗುಟ್ಟು ರೊಟ್ಟಾಗಿ ಮಾಡಿ ನಂಬಿದವರಿಗೆ ಕಾಳು ಸರಪಾಗಿ ನೀನು ನಿಂತಾಗ ಕಚ್ಚಿದ ಕಾಯದಂದು ನಿಮ್ಮಿಂದ ನೀವೇ ಹೊಡೆದಾಡಿ ಸತ್ತಾಗ ಮತ್ತ ರಾಧಿಕಾರಣ ಜಯ ಹೆಸರು ಕೈ ನಾನೇ ರಾಜನಾಗಿ ಮೆರೆದಿದ್ದರೆ
ಯಾರು ನೀವು? ಚೆನ್ನಾಗಿದ್ದೇನಮ್ಮ. ನಮ್ಮ ಅಣ್ಣ ಹೇಗಿದ್ದಾನೆ? ಮಾವನವರು ಎಲ್ಲಿದ್ದಾರೆ ಅಕ್ಕ? ಅವ್ರೀಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ತಾನೇ? ನಿಮ್ಮ ಮಾವನವರು ನಿಮ್ಮಣ್ಣ ಹೊಡೆಯುವ ಆ ಹೊಡೆತದಿಂದ ಬಳಲಿ ಬೆಂಡಾಗಿ ಹೋಗಿದ್ದಾರಮ್ಮ, ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಅತ್ತಿಗೆ, ಗಾಯದ ಮೇಲೆ ಬರಿ ಎಳೆದಂತೆ ಮಾತನಾಡಬೇಡ. ಆ ರಾಕ್ಷಸ ಗೌಡನಿಗೆ ನಾನಿದ್ದೇನೆ. ಮೊದಲು ನನಗೆ ನಮ್ಮ ಅಣ್ಣನನ್ನು ತೋರಿಸು. ನೋಡಪ್ಪ, ತಂದೆಯ ಸ್ಥಾನದಲ್ಲಿ ನಿಂತು ಇಲ್ಲಿಯ ತನಕ ಜೋಪಾನ ಮಾಡಿದ ಆ ರವಿಯು ಬಂದ ಮೇಲೆ ಅವನನ್ನು ಒಂದು ಮಾತು ಕೇಳಿ ಆಮೇಲೆ ನಿನಗೆ ತೋರಿಸ್ತೀನಿ, ಆಯ್ತಾ? ಆಯ್ತು ಅತ್ತಿಗೆ. ಕ್ಷಣದಲ್ಲಿ ಆ ರವಿಕಾಂತ ಬಂದರು. ಅವ ನೀಡಿದ ಶಿಕ್ಷೆಯನ್ನು ತಗೊಂಡು ಅವನಿಗೆ ಅಭಿನಂದನೆಯನ್ನು ತಿಳಿಸಿ ಹೋಗುತ್ತೇನೆ. ಮೊದಲು ನನಗೆ ನಮ್ಮ ಅಣ್ಣನನ್ನು ತೋರಿಸು. ಸ್ವಲ್ಪ ತಾಳಪ್ಪ. ಯಾರು? ಕ್ರಾಂತಿವೀರನೇ, ಚೆನ್ನಾಗಿದ್ದೀನಪ್ಪ. ಹೌದಣ್ಣ, ನಾನು ನಿಮ್ಮ ತಮ್ಮ ಕ್ರಾಂತಿವೀರ ಬಂದಿದ್ದೇನೆ. ನಾನು ಬಂದಿದ್ದೀನಿ ಬಾಬಾ. ಬಾಬಾ, ಇದಕ್ಕೆಲ್ಲ ಕಾರಣ ನಾನೇ ಆಗಿರಬಹುದಲ್ಲ? ಅಣ್ಣ, ಅಂತ ನಿನ್ನ ತಮ್ಮ ಜೀವಂತವಾಗಿದ್ದರೂ ನಿನಗೆ ಈ ಪರಿಸ್ಥಿತಿ ಬಂತಲ್ಲ ಅಣ್ಣ. ನಿನ್ನ ಮೇಲೆ ಧೈರ್ಯ ಮಾಡಿದ ಗೌಡರ ಶಿರ ತಂದು ನಿನ್ನ ಪಾದ ನೀಡಲೇ, ಎಲ್ಲ ಅವನ ಜೀವಂತ ಸುಟ್ಟು ಅವನ ಬೂದಿಯನ್ನು ತಂದು ನಿನಗೆ ತಿಲಕ ಮಾಡಿ ಹತ್ತಲೇ. ಸತ್ತ ಹೋದ ಮಾತಿಗೆ ಎಷ್ಟು ಕೂಗಿ ಕೂಗಿ ಹತ್ತರೂ ಪ್ರಯೋಜನವಿಲ್ಲ ತಮ್ಮ. ಅದಕ್ಕಂತ ಒಂದು ಕಾಲ ಬಂದೇ ಬರ್ತದ. ಅಲ್ಲಿವರೆಗೆ ನೀನು ತಾಳ್ಮೆಯಿಂದಿರ್ಬೇಕು ತಮ್ಮ, ತಾಳ್ಮೆಯಿಂದಿರ್ಬೇಕು. ಯಾಕಣ್ಣ ಈ ನಿನ್ನ ತಮ್ಮನ ಪುರಭಜದ ಮೇಲೆ ಅಪನಂಬಿಕೆವೇ ಅಣ್ಣ? ಬರೇ ನೀನು ಒಪ್ಪಿಗೆ ಕೊಟ್ಟು ಬಿಡು. ಅವರ ತಾಯಿಯ ಗರ್ಭದಲ್ಲಿ ಅಡಿಗೆ ಕುಳಿತರು ಅವರನ್ನು ದಳದಳನೆ ಎಳೆದುಕೊಂಡು ಬಂದು ರಕ್ತದ ಓಕಳಿ ಆಡಿ ಬಿಡುವೆ. ತಮ್ಮ, ಈಗಿನ ಪರಿಸ್ಥಿತಿ ಹಾಗಿಲ್ಲ ಸಹೋದರ. ಆ ನೀಚ ಗೌಡ ನನಗೆ ಹೀಗೆ ಮಾಡಿದ್ದಲ್ಲದೆ ಆ ರವಿಕಾಂತನಿಂದ ನಿನ್ನ ಕೊಲೆಗೈ ಎಂದು ಹೇಳಿದ್ದಾನೆ ತಮ್ಮ, ಹೇಳಿದ್ದಾನೆ. ಹಾಗಾದ್ರೆ ನಾವೀಗಿಲ್ಲಿಂದ ಎಲ್ಲರೂ ಒಟ್ಟಿಗೆ ಸೇರಿ ಹೊರಟೋಗ್ಬಿಡೋಣ ಬನ್ನಿ ಬಾಬಾ. ಆಶ್ರಯ ನೀಡಿ ಜೋಪಾನ ಮಾಡಿದವರಿಗೆ ಮೋಸ ಮಾಡಬಾರದು ರಾಧಿಕಾ. ಆ ಕ್ರಾಂತಿವೀರನ ಆ ರವಿಕಾಂತನ ಮನವೊಲಿಸಿ ನಮಗಾದ ಅನ್ಯಾಯದ ಬಗ್ಗೆ ಅವನ ಮುಂದೆ ತಿಳಿಸಿ ಅವನಿಂದಲೇ ಇದನ್ನೆಲ್ಲವನ್ನು ಸರಿ ಮಾಡುತ್ತೇನೆ. ಅಣ್ಣ, ನಿನಗೆ ಈ ಪರಿಸ್ಥಿತಿ ಬಂದರೂ ನಾನು ಹೇಡಿಯಾಗಿ ಕೈ ಕಟ್ಟಿಕೊಳ್ಳಬೇಕೆ? ಸಾಧ್ಯವಿಲ್ಲ. ಸೇಡಿಗೆ ಸೇಡು, ಮುಯಿಗೆ ಮುಯಿ, ಪ್ರತಿಕಾರದ ರಕ್ತ ಹರಿಲೇಬೇಕು. ಅಣ್ಣ, ಬೇಗನೆ ಅಪ್ಪಣೆಯನ್ನು ಕೊಡೋಣ. ಅನ್ನ ಎಂದರೆ ಯಾರಿಗೆ ಸಮಾನ? ಅನ್ನ ಅಂದರೆ ಎತ್ತ ತಂದೆಗೆ ಸಮಾನ, ಮತ್ತೆ ದೇವರಿಗೆ ಸಮಾನ. ಹಾಗಂತ ಸ್ವಲ್ಪ ನನ್ನ ಮಾತು ಕೇಳು ತಮ್ಮ. ಸಮಾಧಾನದಿಂದ ನೀವಿಬ್ರು ಇಲ್ಲಿಂದ ಹೋಗಿಬಿಡಿ. ನನಗೆ ಔಷಧ ಹಾಕಿಕೊಳ್ಳುವ ಸಮಯವಾಗಿದೆ. ಮೇಲಾಗಿ ನನ್ನ ರವಿಕಾಂತ ಬರುವ ಸಪ್ಲ ನನಗೆ ಕೇಳಿಸ್ತಾ ಇದೆ. ಆಯ್ತಣ್ಣ, ಹೋಗುತ್ತೇನೆ. ಹೋಗುವ ಸಮಯದಲ್ಲಿ ನಿನ್ನ ಕಣ್ಣಿಗೆ ಔಷಧಿ ಹಾಕಿ ಅಲ್ಪ ಸೇವೆಯಾದರೂ ಮಾಡಿ ಹೋಗುತ್ತೇನಣ್ಣ. ಆಯ್ತು ಜಯ, ನನ್ನ ತಮ್ಮನ ಬಾಯಿ ಕೈಯಲ್ಲಿ ಔಷಧಿ ಬಾಟ್ಲಿಯನ್ನು ಕೊಡು. ಅಯ್ಯೋ ಉರಿ, ಹೇಗೆ ತಾಳಲಿ ಜಯ? ಈ ಔಷಧಿ ಕಣ್ಣೊಳಗೆ ಹಾಕಿಕೊಂಡ ಮರುಕ್ಷಣವೇ ಕಾಣುವ ಕಣ್ಣು ಕೂಡ ಕಾಣದಂತಾಯಿತು. ಯಾಕಮ್ಮ, ಇದು ಕಣ್ಣಿಗೆ ಹಾಕುವ ಔಷಧಿ ಅಲ್ಲೇನಮ್ಮ? ಹಾಗಾದರೆ ಮತ್ತೇನಿದು? ಏನು ಹೇಳಲಿ ಸಹೋದರ,
ಈ ಔಷಧಿ ಉರಿತಕ್ಕೆ ನನ್ನ ಕಣ್ಣೊಳಗೆ ಉರಿ ಹತ್ತಿ ಹತ್ತಿ ಬಿದ್ದಂತಾಗುತ್ತಿದೆ. ನಾನು ಈ ಸಂಕಟವನ್ನು ಹೇಗೆ ತಾಳಲಿ ತಮ್ಮ, ಹೇಗೆ ತಾಳಲಿ? ಇದರಲ್ಲಿ ಏನೋ ಮೋಸವಾದಂತಿದೆ. ನೀವು ಇಲ್ಲಿಂದಿರಬೇಡಿ, ಹೋಗ್ಬಿಡಿ, ಹೋಗ್ಬಿಡಿ. ಬಾಬಾ, ಏನು ಅಂತ ಹೇಳ್ತಾ ಇದ್ದೀರಾ ನೀವು? ನಿಜವನ್ನೇ ಹೇಳ್ತಾ ಇದ್ದೀನಿ ರಾಧಿಕಾ. ಇದರಲ್ಲಿ ಈ ಔಷಧಿಯಲ್ಲಿ ಏನೋ ಮೋಸವಾಗಿದೆ. ಈ ಮೋಸ ಹೊರ ಬೀಳುವ ಮರುಕ್ಷಣವೇ ನೀವಿಲ್ಲಿರಬೇಡಿ, ಹೋಗ್ಬಿಡಿ. ಹೋಗದಿದ್ದರೆ ನನ್ನಾನೇ ಆಗಿದೆ ನಿಮಗೆ. ಅಣ್ಣ, ಮತ್ತೆ ತಮ್ಮನ ಕೈಯಾರಲೆ ಮತ್ತು ವಿಷ ಕುಡಿಸಿದಂತಾಯ್ತಲ್ಲವೇ ಅಣ್ಣ? ಅತ್ತಿಗೆ ಬನ್ನಿ, ನಾವಿಲ್ಲಿಂದ ಹೋಗೋಣ. ಸ್ವಾಮಿ, ಏನಿದೆಯಲ್ಲ, ಏನಾಯ್ತು ನಿಮ್ಮ ಕಣ್ಣಿಗೆ? ಹೇಗೆ ಸಹಿಸಿಕೊಳ್ಳಲಿ ನಾನು? ಏನೆಂದು ಹೇಳಲಿ ಜಯ? ನನ್ನ ತಮ್ಮ ಕ್ರಾಂತಿವೀರ ತಂದು ಕೊಟ್ಟ ಔಷಧಿಯಿಂದ ಹೀಗಾಗಿದೆ ಎಂದು ಹೇಳಲೇ? ಅವನು ಬಂದು ಕೇಳಿದರೆ ನಾನು ಏನು ಹೇಳಲಿ ಜಯ? ನಾನು ಏನು ಹೇಳಲಿ? ಈ ಸಂಕಟವನ್ನು ನಾನು ತಾಳಲಾರೆ ಜಯ, ನಾನು ತಾಳಲಾರೆ. ಅಣ್ಣ, ಏಕೆ ಈ ರೀತಿ ಸಂಕಟ ಪಡುತ್ತಿರುವಿರಿ? ಮತ್ತೆ ಈ ಕಣ್ಣಿಗೆ ಏನಾದರೂ ಬಡಿಸಿಕೊಂಡಿರಾ? ಏನಾಯಿತು ಹೇಳಿ. ಇಲ್ಲಪ್ಪ, ಇಲ್ಲ. ಸಮಯಕ್ಕನುಸಾರವಾಗಿ ಔಷಧಿಯನ್ನು ನನ್ನ ಕಣ್ಣೊಳಗೆ ಹಾಕಿದ ಮರುಕ್ಷಣವೇ ಉರಿ ಬಿದ್ದು ಬಿದ್ದಂತಾಗಿ ನನಗೆ ಬಹಳ ಸಂಕಟವಾಗ್ತಾ ಇದೆ ತಮ್ಮ, ಸಂಕಟವಾಗ್ತಾ ಇದೆ. ಹೌದಾ ಅತ್ತಿಗೆ? ಅತ್ತಿಗೆ, ತಾಯಿಲಿ ಆ ಔಷಧಿಯನ್ನು. ಅತ್ತಿಗೆ, ಘಾತವಾಯಿತು, ಘಾತವಾಯಿತು. ನಾನು ಮಾಡಿದ ಎಲ್ಲ ಕೆಲಸ ಹಾಳಾಗಿ ಹೋಯಿತು. ಏನಾಯ್ತು ಮೈದನ? ಯಾಕೆ, ಏನಾಯ್ತು? ಅತ್ತಿಗೆ, ಇದು ನಾನು ತಂದಿಟ್ಟ ಔಷಧಿ ಬಾಟಲಿ ಅಲ್ಲ. ನೀವು ಇಲ್ಲಿ ಏನೋ ಮೋಸವಾಗಿದೆ. ನಾನು ಹೊರಗಡೆ ಹೋದ ಮೇಲೆ ಇಲ್ಲಿ ಯಾರಾದರೂ ಹೊಸಬರು ಬಂದಿದ್ದೀರಿ? ಅತ್ತಿಗೆ, ಅತ್ತಿಗೆ, ಯಾಕಮ್ಮ ಮೌನವಾಗಿ ಬಿಟ್ರಿ? ಹೇಳಿ, ಇಲ್ಲಿ ನಾನು ಹೊರಗಡೆ ಹೋದ ಮೇಲೆ ಇಲ್ಲಿ ಯಾರಾದರೂ ಅಪರಿಚಿತರು ಬಂದಿದ್ರಿ? ಹೇಳಿ, ನನಗೆ ಸತ್ಯ ಹೇಳಿ. ಇಲ್ಲ ತಮ್ಮ, ಇಲ್ಲ, ಇಲ್ಲಿ ಯಾರು ಬಂದಿಲ್ಲ. ಅಣ್ಣ, ಅಣ್ಣ, ಎರಡೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡ ನಿನಗೆ ಹೇಗೆ ಕಾಣುತ್ತದೆ ಅಣ್ಣ ಇಲ್ಲಿ ಬಂದು ಹೋದವರು ಯಾರು ಅಂದ? ಕಣ್ಣು ಕಾಣುವ ನಮಗೆ ಗೊತ್ತಾಗುವುದಿಲ್ಲ ಮೋಸ ಮಾಡುವವರ ಬಗ್ಗೆ. ಇನ್ನು ಕಣ್ಣು ಕಾಣದೇ ಇರುವಾಗ ನಿನಗೆ ಹೇಗೆ ತಿಳಿಯುತ್ತೆ ಅಣ್ಣ ಇಲ್ಲಿ ಬಂದು ಹೋದವರು ಯಾರು ಅಂತ? ಎಲ್ಲ ದುರ್ವಿಧಿ. ನಾನೇನು ಮಾಡಬೇಕೆಂದಿದ್ದನು ಅದೆಲ್ಲ ಹಾಳಾಗಿ ಹೋಯಿತು. ನಾನೇ ತೋಡಿಕೊಂಡ ಬಾವಿಯಲ್ಲಿ ನಾನೇ ಆತ್ಮಹತ್ಯೆ ಮಾಡಿಕೊಂಡಂತಾಯಿತು. ಎಲ್ಲಿ ಹುಡುಕಲಿ ನಾನು ಆ ನ್ಯಾಯ ದೇವತೆಯನ್ನು? ನನ್ನ ರಕ್ತ ಕುದಿಯುತ್ತಿದೆ, ರೋಷ ಉಕ್ಕುತ್ತಿದೆ. ಏನ್ ಮಾಡ್ಲಿ ತಾಯಿ, ನಾನು ಎಲ್ಲಿ ಹುಡುಕಲಿ ಆ ನ್ಯಾಯ ದೇವತೆಯನ್ನು? ಏನೋ ತಿಳಿಯದಂತಾಗಿದೆಯಪ್ಪ, ಏನೋ ತಿಳಿಯದಂತಾಗಿದೆ. ಅತ್ತಿಗೆ, ಈ ಮೌನಕ್ಕೆ ಈಗ ಶಾಂತಿಯ ಸನ್ಮಾರ್ಗ. ಸಮಯ ಸಾಧಿಸಿ ಇದರ ಗುಟ್ಟನ್ನು ನಾನು ತಿಳಿದುಕೊಳ್ಳುತ್ತೇನೆ. ಈಗ ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ ಬನ್ನಿ. ನಗುತ್ತೈತಿ ದೈವ ಇಲ್ಲಿ, ಅಳತೈತು ಜೀವ ಇಲ್ಲಿ.